ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓ ಮಗ, ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು. ನಾನು ನಿಂಗೆ ಮಾಡೋಣ ಅಂತ ಇದ್ದೆ. ಒಂದ್ ನಿಮಿಷ ಮಾಡ್ತೀನಿ. ವಿಶ್ವ, ಯಾಕೋ ಇಷ್ಟೊಂದು ಡಲ್ ಆಗಿದ್ಯಾ? ಕಾಲೇಜಲ್ಲಿ ಯಾರಿಗೆ ಏನೇ ಬೇಜಾರಾದ್ರು ಎಲ್ರೂ ನಗ್ಸಿದ್ದವನೇ ನೀನು. ಇವತ್ ನೀನೆಷ್ಟು ಡಲ್ ಆಗಿದ್ಯಲ್ಲೋ, ಯಾಕೋ ಅಂತದ್ದೇನಾಯ್ತು? ನನ್ನ ಜಾನುನ ಕಳ್ಕೊಂಡ್ಬಿಡ್ತೀನೇನೋ ಅಂತ ಅನ್ಸ್ತಿದೆ ಕಣ. ಏ, ಯಾರೋ ಏನೋ ಸುಮ್ದಿರೋ ವಿಶ್ವ, ನೀನು ಹಂಗೆಲ್ಲ ಯೋಚನೆ ಮಾಡಬೇಡ. ಹೌದು ಕಣ, ನಾನು ತುಂಬ ಲೇಟ್ ಮಾಡ್ಬಿಟ್ಟೆ. ಮೊದಲೇ ಎಲ್ಲ ಹೇಳಬೇಕಾಗಿತ್ತು. ಇವಾಗ ಜಾನುನ ಕೇಳ್ಕೊಂಡು ಯಾವುದೋ ಸಂಬಂಧ ಬಂದಿದ್ಯಂತೆ. ಹೌದಾ? ಯಾರೋ ಅದು ವಿಶ್ವ, ಏನ್ ಹೇಳ್ತಿದ್ಯೋ? ನಮ್ಮ ಕಾಲೇಜ್ ಫಂಕ್ಷನ್ಗೆ ಒಬ್ಬ ಗೆಸ್ಟ್ ಆಗಿ ಬಂದಿದ್ನಲ್ಲ, ಅವನಂತೆ ಕಣ. ಅವನಾ? ಅವನು ಡೈರೆಕ್ಟ್ ಆಗಿ ಜಾನ್ವಿ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡದ್ನಂತೆ. ಅದಕ್ಕೆ ಅವರು ಯೋಚನೆ ಮಾಡಿ ಹೇಳ್ತೀವಿ ಅಂತ ಅಂದ್ರಂತೆ. ಓ ವಿಶ್ವ, ಅವ್ನು ನೋಡಿದ್ರೆ ಹೆಂಗ್ ಅನ್ಸೋದೇ ಇಲ್ವಲ್ಲೋ? ಒಳ್ಳೆ ಕಿರಾತಕ್ ನನ್ ಮಗ ಇರ್ಬೇಕು. ಅದ್ ಬಿಡು, ಈಗ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಫಸ್ಟ್ ಅದೇಳು. ಒಂದು ಗೊತ್ತಾಗ್ತಿಲ್ಲ ಕಣ. ಲೋ, ನೀನ್ ಯಾರೋ ನೀನು ವಿಶ್ವ? ಇಷ್ಟ್ ದಿನ ಪಡ್ಕೊಂಡೆ ನನ್ ಮಾತು ಕೇಳಿದ್ಯಾ? ಅವ್ನು ಯಾರೋ ಬಂದಿದ್ದೀರನ್ನ ಒಬ್ಬಟ್ಟು ಸಂಬಂಧ ಮಾತಾಡಿದ್ದಾನೆ. ನೀನ್ ಯಾರೋ ಇಷ್ಟು ವರ್ಷ ಆದ್ರೂ ಎದುರ್ಕೊಂಡು ಸಾಯ್ತಾ ಇದೆಯಲ್ಲೋ? ವಿಶ್ವ, ನನ್ ಮಾತು ಕೇಳು. ನಿನ್ ಮನ್ಸಲ್ಲಿರೋದಲ್ಲ ಹೇಳ್ಕೊಂಡ್ಬಿಡು. ಕಾಲ ಮಿಂಚೋದ್ಮೇಲೆ ಹೇಳ್ಬೇಕಾಗಿತ್ತು ಅನ್ನೋ ನೋವು ಬ್ರೇಕಪ್ಗಿನ್ನ ಕೆಡ್ದಾಗಿರುತ್ತೆ ಮಗ. ಈಗ್ಲಾದ್ರೂ ನನ್ ಮಾತು ಕೇಳು ವಿಶ್ವ, ಇನ್ನೂ ಲೇಟ್ ಮಾಡ್ಬೇಡ. ಹೋಗಿ ನಾಳೆನೇ ಹೇಳ್ಬಿಡು. ಸರಿ ಕಣ, ನಾಳೆನೇ ಪ್ರಪೋಸ್ ಮಾಡ್ತೀನಿ. ಸರ್, ಹೇಳಮ್ಮ. ಇನ್ಸ್ಪೆಕ್ಟರ್ ಯಾವಾಗ ಬರ್ತಾರೆ ಸರ್? ಯಾವಾಗ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲಮ್ಮ. ನೀನು ಇಲ್ಲೇ ಕಾಯ್ಕೊಂಡು ಕುಂತಿದ್ರೆ ನಿಮ್ಮ ಅಪ್ಪ ಅಮ್ಮನ ಬಿಡಿಸ್ಕೊಳಕ್ಕಾಗಲ್ಲಮ್ಮ. ಹೋಗಿ ಲಾಯರ್ನ ವಿಚಾರಿಸ್ಬಿಟ್ಟು ಏನು ಮಾಡಬೇಕು ಅದನ್ನು ಮಾಡಿ. FIR ಆದರೆ ವಿಷಯ ಕೋರ್ಟ್ವರೆಗೆ ಹೋಗುತ್ತೆ, ಕೇಸ್ ದೊಡ್ಡದಾಗುತ್ತಮ್ಮ. ಮೇಲೆ ಕಡೆಯವ್ರು ಯಾರು ಪರಿಚಯ ಇದೆ ನಿಮ್ಮ? ನನಗೆ ಯಾರೂ ಗೊತ್ತಿಲ್ವಲ್ಲ ಸರ್. ಹಾಗಾದರೆ ಬಿಡೋದು ಕಷ್ಟ ಆಗುತ್ತಮ್ಮ. ಅವ್ರ ಜೊತೆ ನೀನೇ ಕಮ್ಮಿ ಇರ್ತೀಯ ಇಲ್ಲಿ. ಹೋಗಮ್ಮ ಮನೆಗೆ. ಭಾವನಾ, ಅಪ್ಪ ಅಮ್ಮ, ನನ್ನಿಂದ ನಿಮಗೆ ಎಷ್ಟು ಕಷ್ಟ ಆಗ್ತಿದೆ. ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ಈ ಶಿಕ್ಷೆ. ಭಾವನಾ, ನೀನ್ ಯಾಕಮ್ಮ ಹೀಗೆ ಹೇಳ್ತೀಯ? ನಾವು ಯಾರೂ ಏನೂ ತಪ್ಪು ಮಾಡಿಲ್ಲ. ಏನೋ ಗ್ರಹಚಾರ. ಎಲ್ಲ ಸರಿ ಹೋಗುತ್ತೆ. ನಿಮ್ ಮನೆಗೆ ಹೋಗಮ್ಮ. ನಿಮ್ ಮನೆಗೆ ಹೋಗು. ನಿಮ್ಮಿಬ್ಬರನ್ನೂ ಹೀಗೆ ಹೇಳ್ಬಿಟ್ಟು ನಾನು ಹೇಗೆ ಹೋಗ್ಲಿ? ಭಾವನಾ, ಧೈರ್ಯ ಕಳ್ಕೊಬೇಡಮ್ಮ. ಮನೆಗೆ ಹೋಗಿ ಹರೀಶ ಸಂತೋಷ್ ಹತ್ರ ಹೇಳು, ಅವ್ರು ಏನಾದ್ರೂ ಒಂದ್ ಮಾಡ್ತಾರೆ. ನೀನ್ ಮನೆಗೆ ಹೋಗು ಕಂದ, ಹೋಗು. ಹೋಗಮ್ಮ. ನಮ್ಗೇನಾಗಲ್ಲ, ಹೋಗು. ಹೋಗು. ನಾನು ಅವತ್ತೇ ಹೇಳಿದೆ, ಆ ಮಗುವಿಂದ ಸಮಸ್ಯೆ ತಪ್ಪಿದ್ದಲ್ಲ ಅಂತ. ಯಾರೂ ಕೇಳಿಲ್ಲ. ಈಗ ನೋಡಿ, ಅಪ್ಪ ಅಮ್ಮ ಹೋಗಿ ಸ್ಟೇಷನಲ್ಲಿ ಕೂತ್ಕೊಳ್ಳಾಗಾಯ್ತು. ಸತ್ಯ ಹೇಳಿದ್ರೆ ಹಂಗೆ ಆಡ್ತಾರೆ ಬಿಡಿ. ಇವರೊಬ್ರು ಜ್ಯೋತಿಷ ಶಿಖಾಮಣಿ, ಇವಳೊಬ್ಳು ಸತ್ಯ ಹರಿಶ್ಚಂದ್ರನ್ ತುಂಡು. ಏನೇನಿಂದ? ಏನಿಲ್ಲ, ಅತ್ತೆ ಮಾವನ ಬೇಗ ಬಿಡಿಸೋದ್ರ ಬಗ್ಗೆ ಯೋಚನೆ ಮಾಡಿ ಅಂದೆ. ಇವಳೊಬ್ಳು ಏನ ಅಪ್ಪ ಅಮ್ಮನ್ನ ಹೋಗಿ ಕರ್ಕೊಂಬರ್ಬೇಕಾ? ನನ್ನ ಕೈಲಿ ಆಗಲ್ಲ, ನಿನಗಾಗತ್ತೇನೋ. ಹೋಗಿ ಕರ್ಕೊಂಬ. ಅದಕ್ಕೆ ಯಾವ ಪೊಲೀಸ್ ಸ್ಟೇಷನ್ ಅಂದ್ರೆ? ಟೌನ್ ಪೊಲೀಸ್ ಸ್ಟೇಷನ್ ಅಂತ ಅಂದ್ರು. ಚೀನಾ ಲಕ್ಷ್ಮಿ ಭಾವನಾ ಜೊತೆಯಲ್ಲಿ ಮಗು ಕೂಡ ಇದ್ದೀನಿ. ಕರ್ಕೊಂಬನ್ರು.
ಏಯ್ ಭಾವನಾ, ಏನೇ ನೀನು ಒಬ್ಳೆ ಬಂದಿದ್ಯಾ? ಅಪ್ಪ ಅಮ್ಮ ಬರಲಿಲ್ವಾ? ಅಕ್ಕ ಹೇಳು, ಅಪ್ಪ ಅಮ್ಮ ಎಲ್ಲಿ? ಅಪ್ಪ ಅಮ್ಮನ್ನ ಜೈಲ್ ಒಳಗೆ ಹಾಕ್ಬಿಟ್ಟಿದ್ದಾರೆ. ಜೈಲ? ಯಾಕೆ? ಬೇಲ್ ತಗೊಂಬನ್ನಿ, ಇಲ್ಲಾಂದ್ರೆ ಯಾರಾದ್ರೂ ದೊಡ್ಡ ಮನುಷ್ಯರ ಹತ್ರ ಇನ್ಫ್ಲೂಯೆನ್ಸ್ ಮಾಡಿಸಿ ಅಂತ ಹೇಳ್ಬಿಟ್ಟಿದ್ದಾರೆ. ಅಣ್ಣ ಏನಾದ್ರೂ ಮಾಡೋಣ. ಏ ನಿಮ್ದೊಳ್ಳೆ ತಲೆನೋವು. ಹೇಳ್ದೆ ಅವತ್ತು ಯಾರು ಕೇಳಲಿಲ್ಲ. ಹರೀಶ, ನಿಮ್ಮ ಮಾವನಿಗೆ ಅವರೆಲ್ಲ ಗೊತ್ತಿರ್ತಾರೆ, ಫೋನ್ ಮಾಡಿ ಹೇಳೋದಕ್ಕೆ ಹೇಳೋ. ಅದಕ್ಕೆ ಪ್ಲೀಸ್, ಅದಕ್ಕೆ ನಿಮ್ಮ ತಂದೆಗೆ ಹೇಳಿ ಅಪ್ಪ ಅಮ್ಮನ ಬೆಳೆಸ್ಕೊಡಿ ಪ್ಲೀಸ್. ಬೇಬಿ, ಮಾವಂಗ್ ಫೋನ್. ಮಾಡ್ತಿಲ್ವಲ್ಲ, ಏನ್ ಮಾಡೋದು? ಬೇಬಿ ಏನಂದ್ರು? ಹಾ, ಮಾತಾಡ್ದೆ. ನೋಡೋಣ, ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿದ್ದಾರೆ. ಅಪ್ಪ ಎಲ್ಲ ನೋಡ್ಕೋತಾರೆ, ಏನು ಯೋಚನೆ ಮಾಡಬೇಡಿ. ಏನ್ರಿ, ನಿಮ್ಮ ಕಡೆಯವ್ರು ಯಾರು ಬರಲೇ ಇಲ್ಲ? ಬೇಗ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಕೇಳಿ, ಇಲ್ಲಾಂದ್ರೆ ನೀವು ಇಲ್ಲೇ ಇರಬೇಕಾಗುತ್ತೆ ಅಷ್ಟೇ. ಎಂತೆಂಥ ಕಷ್ಟನೂ ದೇವ್ರು ಕೊಟ್ಟ, ಮತ್ತೆ ಅವನೇ ಸರಿ ಮಾಡ್ದ. ಇದು ಒಂದು ಹಾಗೆ ಆಗ್ಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.